ಆಜಾದ್ ನಗರ್ ಇರ್ಬೋದು. ದೊಡ್ಡ ಟ್ರಕ್ ಬಂದು ಅಂದ್ರೆ ಇಲ್ಲಿ ಏರ್ಲಿಕ್ಕೆ ಅನಾನುಕೂಲತೆ ಬಹಳ ಆಗ್ತಿದ್ವು. ಮತ್ತು ಮೇಲಾಗಿ ಗಾಡಿಗಳು ತುಂಬ್ಕೊಂಡ್ಬಂದ ಅವು ಅಲ್ಲರ ಇಂಜಿನ್ ಕೂಡ ಅದು ಅಸ್ತವ್ಯಸ್ತ ಇದ್ರೆ ನಿಂತು ಹೋಗಿದ್ದು ಕೆಟ್ಟ ಹೋಗಿದ್ದು ಭಾಳ ತೊಂದರೆದಾಯಕ ಆಯ್ತು. ಕಬ್ಬಿನ ಗಾಡಿಗಳು ಹೋಗ್ಲಿಕ್ಕೆ ಭಾಳ ತೊಂದರೆನೂ ಇತ್ತು ಇದು. ಅದಕ್ಕೆ ನಾವು ಅಲ್ಲಿ ಮುಂದೆ ದಿಬ್ಬದಲ್ಲ ಜಮಖಂಡಿ ಮುಂದೆ ಏನು ದಿಬ್ಬದ ಅದು ಬಹಳಷ್ಟು ದುಸ್ಥಿತಿ ಒಳಗಿತ್ತು, ಭಾಳ ತೊಂದರೆನೇ ಇತ್ತು. ಆ ಹೊತ್ನ್ಯಾಗ ಹೋದ ಸರ್ಕಾರ BJP ಸರ್ಕಾರ ಇದ್ದಾಗ ನಮ್ಮ ಕಾರಜೋಳ ಸಾಹೇಬ್ರಿಗೆ ಹೇಳಿ ಅಲ್ಲಿ ಗುಡ್ಡನ ಅದನ್ನು ಕಡದ ತಳಗಿಳಿಸಿ ಒಂದು 7-8 ಕೋಟಿ ರೂಪಾಯಿ ಖರ್ಚು ಮಾಡಿ ರೋಡಲ್ಲಿ ಸುಧಾರಣೆ ಮಾಡ್ಕೊಳ್ಳಾಯ್ತು. ಅದರಾಗಿ ಇಲ್ಲೂ ಕೂಡ ಕಟಿಂಗ್ ಮಾಡಬೇಕಾಗಿತ್ತು. ಆದರೆ ಕಟಿಂಗ್ಗೆ ನಮ್ಮ ಅರಣ್ಯ ಇಲಾಖೆಯವರು ಅದಕ್ಕೆ ಪರವಾನಗಿ ಕೊಡದೇ ಇದ್ದ ಕಾರಣ ಮತ್ತೊಂದು ಪರ್ಯಾಯವಾಗಿ ಎತ್ತಿ ಅದನ್ನು ರೂಢ ಅದು ಗ್ರೇಡಿಯಂಟ್ ಅದನ್ನು ಉಳಿಸಿ ಅದು ಸರಳವಾಗಿ ತುಂಬಿದ ಗಾಡಿಗಳು ಅದನ್ನು ಹಾದು ಹೋಗಲಿಕ್ಕೆ ಅನುವು ಮಾಡಿಕೊಡಲಿಕ್ಕೆ ಅದು ಎಲ್ಲವೂ ಡಿಸೈನ್ ಮಾಡಿಕೊಂಡು ಇವತ್ತು 2,37,00,000 ರೂಪಾಯಿ ಖರ್ಚದಲ್ಲಿ ಈ ರೋಡ್ ಸುಧಾರಣೆ ಮಾಡ್ತಾ ಇದ್ದೀವಿ. ಅದು ಕೂಡ ಟೆಂಡರ್ನು ಈಗ ಯಾರಿಗೆ ಕೊಟ್ಟಿರೋದು ಜಂಬಿಗೆಯವ್ರಿಗೆ ಕೊಟ್ಟಿದ್ದಾಗಿದೆ. ಅದಕ್ಕೆ ಉತ್ಕೃಷ್ಟ ರೀತಿಯಲ್ಲಿ ಕೆಲಸ ಆಗಬೇಕು ಅಂತ ಇದೇ ಇವತ್ತು ಮುಂಜಾನೆ ಮತ್ತೊಂದು ಹೇಳಬೇಕಾದ್ರೆ ನಾವು ದುಂಬಾಲ ಬಿದ್ದಿದ್ದರಿಂದ ಇದೇನು ಸಾವಳಗಿ ಮತ್ತು ತುಂಗಳ ಏತ ನೀರಾವರಿ ಯೋಜನೆ ಮೇಲೆ 9,500 ಹೆಕ್ಟರ್ ಭೂಮಿನ ಭಾಳ ನೀರಾವರಿ ವಂಚಿತರಾಗಿದ್ದರು. ಬರೀ ಒಂದು ಪಂಪ್ನೇ ಸಗೋದು, ಬರೀ 1-2 ತಿಂಗಳು ನಡೆಯೋದು ಬಂದಾಗೋದು. ಹೀಗಾಗಿ ಅಲ್ಲಿ ನೀರಾವರಿ ಇಲ್ಲದಕ್ಕಾಗಿ ಅಲ್ಲಿಯ ರೈತ ಬಾಂಧವರು ಬಹಳಷ್ಟು ಕಷ್ಟ ಅನುಭವಿಸ್ತಾ ಇದ್ದರು. ಬೆಳೆ ಬರ್ತಾ ಇದ್ದಿಲ್ಲ, ಇದ್ದಿದ್ರೊಳಗೆ ಹೇಗೆ ಬದುಕ್ತಾ ಇದ್ದರು. ಅದಕ್ಕೆ ಶಾಶ್ವತ ಒಂದು ಪರಿಹಾರಕ್ಕಾಗಿ ನಾನು ಸರ್ಕಾರಕ್ಕೆ ಸಲ್ಲಿಸಿದ್ದೆ. ಇದನ್ನು ತುಬಚಿಯಿಂದ ನೀರನ್ನು ಎತ್ತಿ ಅದು ಈಗಿರುವ ಒಂದು ಟಿಸಿ ಚಾನಲ್ ಕೊಡಬೇಕು ಅಂದಾಗ ಅದನ್ನು ಪರಿಗಣಿಸಿ ಇವತ್ತು ನಮ್ಮ ಈ ರಾಜ್ಯ ಸರ್ಕಾರದಿಂದ ನೀರಾವರಿ ಇಲಾಖೆಯಿಂದ ಇವತ್ತು ವಿಶೇಷವಾಗಿ ಅಲ್ಲಿ ಸಂದೀಪ್ ನಾಡಗೀರನವರು ಕನ್ಸಲ್ಟೆಂಟ್ ಅವರು EIT ಬೆಂಗಳೂರು ಒಂದು ಗ್ರೂಪ್ ಅದನ್ನು ಬಂದು ಇವತ್ತು ವೀಕ್ಷಣೆ ಮಾಡಿದರು. ಮತ್ತು ಇದರ ಜೊತೆಗೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆದಂಥ ನಾಗರಾಜ್ ಅವರಿದ್ದರು, ಪ್ರವೀಣ್ ಹುಣಸಿಕಟ್ಟಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದರು, ವಿಠಲ್ ನಾಯ್ಕನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದು, ಮತ್ತು ಇನ್ನು ಕಲ್ಮೇಶ ಅಂತ ಅವರ ಟೋಟಲ್ ನೀರಾವರಿ ಇಂಜಿನಿಯರ್ಸ್ಗಳು ಬಂದು ಮುಂಜಾನೆ ಹಿಡ್ಕೊಂಡು ಇಲ್ಲಿವರೆಗೂ ಎಲ್ಲ ತುಬಚಿ, ಸಾವಳಗಿ ಮತ್ತು ತುಂಗಳ ಎಲ್ಲ ಕುರುಗೋಡ ಎಲ್ಲ ನಮ್ಮ ರೈತ ಮುಖಂಡರು ಕೂಡ ಬಂದಿದ್ದರಲ್ಲಿ. ಅದಕ್ಕೆ ಇವತ್ತು ಅದನ್ನೆಲ್ಲ ತೀರ್ಮಾನ ಮಾಡಿ ಅದು ಅಲ್ಲಿ ಅಷ್ಟೇ ಅಲ್ಲ, ಒಂದು ತುಂಗಳ ಹತ್ತಿರ 5 ಕೆರೆಗಳದಾವೆ. 5 ಕೆರೆಗಳಿಗೆ ತುಂಬುವುದು ಭಾಳ ಅವಶ್ಯಕತೆ ಇತ್ತು. ಅದಕ್ಕೆ 5 ಕೆರೆಗಳು ತುಂಬಬೇಕು. ಮತ್ತು ತುಂಗಳ ಮತ್ತು ಸಾವಳಿಗೆ 9,500 ಹೆಕ್ಟರ್ ಜಮೀನು ಗೋಟೆ ಮಠ ಅದು ಕುರುಗೋಡ ಗೋಟೆ ಸಂಪೂರ್ಣವಾಗಿ ನೀರಾವರಿ ಆಗಲಿಕ್ಕೆ ಅದಕ್ಕೆ ಸುಸಜ್ಜಿತವಾದ ಒಂದು ಪ್ಲ್ಯಾನಿಂಗ್ ಕೂಡ ಇವತ್ತು ಮಾಡಲಾಯಿತು. 190 ಕ್ಯೂಸೆಕ್ಸ್ ಪಂಪ್ಸೆಟ್ಗಳನ್ನು ಕುಂಡ್ರಿಸುವುದು, ಜಾಕ್ವೆಲ್ಲನ್ನು 530 ಲೆವೆಲ್ಗೆ 530 ಲೆವೆಲ್ಗೆ ಮೀಟರ್ಗೆ ಅದನ್ನು ಹೈಟ್ ಮಾಡ್ಕೊಳ್ಳೋದು. ಅದಕ್ಕೆ ಮತ್ತು ತುಳಸಿಯ ಹಿಂದಿನ ಬಾಜು ನದಿ ಹಚ್ಚಿ ಜಾಕ್ವೆಲ್ ಕಟ್ಟೋದು ಕೂಡ ಸ್ಥಳವನ್ನು ಕೂಡ ಇವತ್ತು ತೀರ್ಮಾನಿಸಲಾಯಿತು. ಆ ಪ್ರಕಾರ ಇವತ್ತು ಪ್ರಪೋಸಲ್ ತಯಾರು ಮಾಡಿಕೊಂಡು ಅದು ಟೆಂಡರ್ ಕೂಡ ಆಗುವ ಹಂತದಲ್ಲಿ ಇದು ಬಹಳ ಒಳ್ಳೆಯ ಬೆಳವಣಿಗೆ ಇವತ್ತು ಆಗಿದೆ ಅಂತ ಈ ಮೂಲಕ ಸಮಸ್ತ ರೈತ ಬಾಂಧವರಿಗೆ ತಿಳಿಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಾನು ಈಗ ಚಿಕ್ಕಲಿಕ್ಕಿ ಏತ ನೀರಾವರಿ ಯೋಜನೆ, ಏಕಲ್ಮಟ್ಟಿ ಏತ ನೀರಾವರಿ ಜತಾರ ಅದಕ್ಕೂ ಕೂಡ ಇವತ್ತೆಲ್ಲ ಕೂಡ ಮಾತಾಡಿ ಇವತ್ತೆಲ್ಲ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಕೇವಲ ಇನ್ನು 1 ತಿಂಗಳ ಒಳಗೆ ಅದನ್ನು ಮಾಡಿ ಕೊಡ್ತೀನಿ ಅಂತ ಕಿಸಿ ಅಂತಾರೆ. ಅದಕ್ಕೆ ಬೇಕಾಗುವಂಥ ಎಲ್ಲ ಒಂದು ಏನು ವಿದ್ಯುತ್ ಸಂಪರ್ಕದ ಅದಕ್ಕೆ ಸ್ವಲ್ಪ ಕೊರತೆ ಆಗ್ತಾಯಿತ್ತು. ಅದನ್ನು ಕೂಡ ಇವತ್ತು ಅದನ್ನು ಬಗೆಹರಿಸಿ ಅದು ಕೂಡ ಇನ್ನು ಕೆಲವೇ ಒಂದು ದಿನಗಳಲ್ಲಿ ಅದು ಸಂಪೂರ್ಣ ಆಗುವ ಸಾಧ್ಯತೆ ಇದೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ. ಮತ್ತು ಇನ್ನೂ ಈ ಸದ್ಯಕ್ಕೆ ನಾವು ಇನ್ನು ವಾರದೊಳಗೆ ನಮ್ಮ ಜಮಖಂಡಿ ಸುತ್ತಮುತ್ತಲು ಮತ್ತು ಒಳಗೆ ಎಲ್ಲ ರೋಡ್ ಮತ್ತು ಡ್ರೈನೇಜ್ ಸಿಸ್ಟಮ್ ಕೂಡ ಕೆಲಸ ಪ್ರಾರಂಭ ಆಗ್ತದೆ. ಮತ್ತು 15 ಆಗಸ್ಟಿಗೆ ನಮ್ಮ ಅಶೋಕ್ ಸ್ತಂಭದಲ್ಲ ಬಿದ್ದು ಹೋಗಿತ್ತು, ಅದನ್ನು ಕೂಡ ಅವತ್ತು ಉದ್ಘಾಟನೆ ಮಾಡೋದಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ದೇಸಾಯಿ ಸರ್ಕಲ್ದಲ್ಲಿ ಕೂಡ ಸ್ವಲ್ಪ ಪೂರ್ತಿಯಾಗಿದೆ. ಅದು ದೇಸಾಯಿದು ಒಂದು ಸ್ಟ್ಯಾಚ್ಯೂ ಅದು ಹಿಂದಕ್ಕೆ ಒಂದು 20 ಫೂಟ್ ಸರಿಸಿ ಅದು ಸಂಪೂರ್ಣ ಒಂದು ವೃತ್ತ ತಯಾರು ಮಾಡೋದು ಕೂಡ ಇವತ್ತು ಅದನ್ನು ಕೂಡ ನಿರ್ಣಯ ಮಾಡಲಾಗಿದೆ ಅಂತ
ಹೇಳ ಬಯಸ್ತಾ ಇದ್ದೀನಿ.